ಕಳೆದ 3 ವರ್ಷದಿಂದ ಉಚಿತ ವಿದ್ಯುತ್ತನ್ನ ಪಡೆದಂತ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಈಗ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸೋದು ಅನಿವಾರ್ಯ. ಈಗಾಗಲೇ ಕರೆಂಟ್ ಬಿಲ್ ರೀಡರ್ಸ್ ಏನಿದ್ದಾರೆ ಅಥವಾ ಬೆಸ್ಕಾಂ, ಎಸ್ಕಾಂ, ಜೆಸ್ಕಾಂ ಸೇರಿದಂತೆ ಎಲ್ಲ ಎಸ್ಕಾಂಗಳ ಸಿಬ್ಬಂದಿ ನಿಮ್ಮ ಮನೆಗೆ ಬಂದು ಅರ್ಜಿಯನ್ನ ತುಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಕಾರ್ಯ ಸಮರ್ಪಕವಾಗಿ ಆಗ್ತಾ ಇಲ್ಲ. ಬಹಳಷ್ಟು ತೊಂದರೆನೂ ಕೂಡ ಆಗ್ತಾ ಇದೆ. ಜನಸಾಮಾನ್ಯರು ಕೂಡ ಬೇಕಾದಂಥ ದಾಖಲೆಗಳನ್ನು ಕೂಡ ಇಟ್ಕೊಳ್ತಾ ಇಲ್ಲ. ಏನು ಈ ತೊಂದರೆ, ಯಾವ್ಯಾವ ದಾಖಲೆಗಳನ್ನು ಇಟ್ಕೊಳ್ಬೇಕು, ಈಗಲೂ ಕೂಡ ಯಾಕೆ ಸಮರ್ಪಕವಾಗಿ ಈ ಅರ್ಜಿ ತುಂಬುವಂಥ ಕಾರ್ಯ ಆಗ್ತಾ ಇಲ್ಲ, ಈ ಕುರಿತಾದಂಥ ಡೀಟೇಲ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಈ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಮೊದಲನೇದು ತುಂಬ ಫೇಮಸ್ ಇರೋದು ಅನ್ನಭಾಗ್ಯ. ಅಂದರೆ ನಿಮಗೆ BPL ಕಾರ್ಡ್ನ ಸ್ಕೀಮ್ ಏನಿದೆ, BPL ಕಾರ್ಡ್ ಹೊಂದಂಥವ್ರಿಗೆ ಅನ್ನಭಾಗ್ಯ ಕೊಡುವಂಥ ಸ್ಕೀಮ್ ಮೊದಲನೇದಾದರೆ, ಸೆಕೆಂಡ್ ಪ್ರಿಫರೆನ್ಸ್ ಇರೋದು ಗೃಹಜ್ಯೋತಿ. ನಿಮಗೆ ಈ ಗೃಹಜ್ಯೋತಿಯಲ್ಲಿ ಪ್ರತಿ ಮನೆಗೂ ಕೂಡ ಉಚಿತವಾಗಿ 200 ಯೂನಿಟ್ವರೆಗೂ ಕೂಡ ವಿದ್ಯುತ್ತನ್ನು ಕೊಡುವಂಥ ಯೋಜನೆ. ಮೊದಲ 3 ವರ್ಷ ಉಚಿತವಾಗಿ ಬಳಸ್ಕೊಂಡವ್ರು ಇದ್ದಾರಲ್ಲ, ಅವರೆಲ್ಲರೂ ಕೂಡ ಮತ್ತೊಂದು ಸಾರಿ ಈಗ ಅರ್ಜಿಯನ್ನು ಹಾಕಬೇಕಾಗಿದೆ. ಅರ್ಜಿಯನ್ನು ಹಾಕಲಿಕ್ಕೆ ನೀವೇನು ಎಲ್ಲರೂ ಕೂಡ ಏನು ಡಾಟಾ ಸೆಂಟರ್ಗೆ ಅಥವಾ ಬ್ರೌಸಿಂಗ್ ಸೆಂಟರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕರೆಂಟ್ ಮೀಟರ್ ರೀಡರ್ ಯಾರಿದ್ದಾರಲ್ಲ, ಬೆಸ್ಕಾಂ ಅಥವಾ ಜೆಸ್ಕಾಂ ಅಥವಾ ಎಸ್ಕಾಂ, ಹೀಗೆ ಯಾವ ಎಸ್ಕಾಂ ಇದೆ ಆ ಎಸ್ಕಾಂನ ಸಿಬ್ಬಂದಿ ಬಂದು ಅರ್ಜಿಯನ್ನು ಪರಿಶೀಲನೆ ಮಾಡಿ ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ ಅವರು ಮೊಬೈಲಲ್ಲೇ ಮಾಡ್ತಾರೆ. ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಸರ್ವರ್ ಸಮಸ್ಯೆ ಭಾಳ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇದೆ. ಯಾಕಂದರೆ ಇವರು ಕೊಟ್ಟಿರೋದು ಈಗಾಗಲೇ ಒಂದು 15ರಿಂದ 20 ದಿನ ಆಗಿದೆ ಈಗಾಗಲೇ ಆ ಅರ್ಜಿಯನ್ನು ಸಲ್ಲಿಸುವಂಥ ಕಾರ್ಯ. ಒಬ್ಬೊಬ್ಬ ಮೀಟರ್ ರೀಡರ್ಗೆ 100 ಜನರನ್ನು ಫಲಾನುಭವಿಗಳನ್ನು ಅರ್ಜಿ ಹಾಕಬೇಕು ಅಂತ ಇದೆ. ಅದರಲ್ಲಿ 2 ಸರಿ OTPಯನ್ನು ಕೂಡ ಬರುತ್ತೆ. ಆದರೆ ಸರ್ವರ್ ಪ್ರಾಬ್ಲಮ್ ಆಗಿರೋ ಕಾರಣಕ್ಕಾಗಿ ಅಟ್ ಎ ಟೈಮ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಲಿಕ್ಕೆ ಮುಂದಾಗ್ತಿರೋ ಕಾರಣಕ್ಕಾಗಿನೋ ಅಥವಾ ಬೇರೆ ತಾಂತ್ರಿಕ ಕಾರಣಕ್ಕಾಗಿನೋ ಗೊತ್ತಿಲ್ಲ, ಆದರೆ ಅರ್ಜಿ ಸಲ್ಲಿಸಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸರ್ವರ್ ತೊಂದರೆ ಆಗ್ತಿರೋ ಕಾರಣಕ್ಕಾಗಿ ಸಮರ್ಪಕವಾಗಿ ಆಗ್ತಾ ಇಲ್ಲ. ಒಬ್ಬೊಬ್ಬ ಮೀಟರ್ ರೀಡರ್ ಕನಿಷ್ಠ 100 ಜನರನ್ನ ಅಥವಾ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅರ್ಜಿಯನ್ನು ಹಾಕಬೇಕಾಗಿದೆ. ಬಟ್ ಅರ್ಜಿ ಹಾಕುವಂಥ ಕಾರ್ಯ 100 ಜನಕ್ಕೆ ಆಗ್ತಾ ಇಲ್ಲ. ಎಷ್ಟು ಜನಕ್ಕೆ ಆಗ್ತಾ ಇದೆ ಅಂದರೆ ಕನಿಷ್ಠ 100 ಜನರಲ್ಲಿ ಬರೀ 20 ಜನರು ಮಾತ್ರ ಆಗ್ತಾ ಇದೆ. ಅದು ಕೂಡ ಇಲ್ಲ. ಅರ್ಧ ಗಂಟೆ ಕಾದ್ರೂ ಕೂಡ ಒಬ್ಬರದು ಅರ್ಜಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಅಸಹಾಯಕತೆಯನ್ನ ಮೀಟರ್ ರೀಡರ್ಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮನೆ ಮನೆಗೆ ಹೋಗಿ ಮಾಡೋದು 1 ದಿನಕ್ಕೆ 100 ಮಾಡಬೇಕಾಗಿದೆ. ಬಟ್ ಟೈಮ್ ಅರ್ಧ ಗಂಟೆ 1 ಗಂಟೆ ಆದ್ರೂ ಕೂಡ ಒಂದೇ ಮನೆಯಲ್ಲಿ, ಯಾಕಂದ್ರೆ 2 ಸರಿ OTP ಬರುತ್ತೆ. 2 ಸರಿ OTPಯನ್ನು ಕೂಡ ಅದಕ್ಕೆ ಎಂಟ್ರಿ ಮಾಡಿದ್ರೆ ಮಾತ್ರ ಅರ್ಜಿ ಅದು ಮುಂದಿನ ಏನು ಅಪ್ಲಿಕೇಶನ್ ಏನಿದೆ ಅಥವಾ ಕ್ವಶನ್ ಟು ಆನ್ಸರ್ ಏನಿದೆ ಅದು ಫಾಲೋ ಆಗ್ತಾ ಹೋಗುತ್ತೆ. ಈ ರೀತಿಯಾದಂಥ ದೊಡ್ಡ ತೊಂದರೆ ಆಗ್ತಾ ಇದೆ ಎಲ್ಲ ಎಸ್ಕಾಂಗಳಲ್ಲೂ ಕೂಡ. ಅದು ಬೆಸ್ಕಾಂ ಇರ್ಬೋದು, ಜೆಸ್ಕಾಂ ಇರ್ಬೋದು, ಎಸ್ಕಾಂ ಇರ್ಬೋದು, ಹೀಗೆ ರಾಜ್ಯದಲ್ಲಿರುವಂಥ ಎಲ್ಲ ಎಸ್ಕಾಂಗಳಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಇದೆ. 1 ತಿಂಗಳ ಒಳಗಡೆ ಮಾಡಬೇಕು, ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಿಗದಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಡೆಡ್ಲೈನ್ ಇದೆ. ಬಟ್ ಆ ಡೆಡ್ಲೈನ್ ಫುಲ್ಫಿಲ್ ಆಗಲಿಕ್ಕೆ ನಿಮಗೆ ಸರ್ವರ್ ಸಮಸ್ಯೆ ಇದ್ದರೆ ಮಾತ್ರ, ಸಮಸ್ಯೆನ ಬಗೆಹರಿಸಿದ್ರೆ ಮಾತ್ರ ಆಗುತ್ತೆ. ಒಂದು. ಎರಡನೇದು, ಎಲ್ಲರೂ ಕೂಡ ಮನೆಗೆ ಹೋಗಾದ ಮೇಲೆ ಈ ಏನು ಕರೆಂಟ್ ರೀಡರ್ ಸಿಬ್ಬಂದಿ ಏನಿದ್ದಾರೆ ಅವರ ಮಾಹಿತಿಯನ್ನು, ಅವ್ರ ಹತ್ರ ಮಾಹಿತಿಯನ್ನು ಕೇಳಿ ದಾಖಲೆಗಳೆಲ್ಲವನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ. ಯಾವಾಗ ಆಧಾರ್ ಕಾರ್ಡು, ಬಾಡಿಗೆದಾರರು ಏನಿದ್ರೆ ಬಾಡಿಗೆ ಕಾಂಟ್ರಾಕ್ಟರ್ ಇರುವಂಥ ಒಪ್ಪಂದ ಇರುವಂಥ ಕರಾರು ಪತ್ರ, ಅವುಗಳೆಲ್ಲವೂ ಕೂಡ ಇರಬೇಕಾ ಅನ್ನೋದನ್ನ ಆವಾಗ ಕೇಳ್ತಾ ಇದ್ದಾರೆ. ಮೊದಲೇ ಅದಕ್ಕೆ ಸಮರ್ಪಕವಾದಂಥ ಮಾಹಿತಿ ಕೊಡುವಂಥ ಕೆಲಸನೂ ಕೂಡ ಆಗಿದೆ. ಆದರೆ ಅದನ್ನ ಯಾರು ಕೂಡ ಸಮರ್ಪಕವಾಗಿ ಫಾಲೋ ಮಾಡ್ತಾ ಇಲ್ಲ. ಮತ್ತೆ ಬಂದಂಥವ್ರಿಗೆ ಕೇಳ್ತಾ ಇದ್ದಾರೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತೇಳಿ. ಸೊ ಈ ರೀತಿಯಾದಂಥ ಗೊಂದಲ ಜನಸಾಮಾನ್ಯರಲ್ಲಿ ಇರೋ ಕಾರಣಕ್ಕಾಗಿ ಯಾವ್ಯಾವ ದಾಖಲೆಗಳು ಅನ್ನೋದು ಕೂಡ ಸಿಗದೆ ಇರೋ ಕಾರಣಕ್ಕಾಗಿ ಇದು ಇನ್ನಷ್ಟು ಕೂಡ ವಿಳಂಬ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಇದು ಗೃಹಜ್ಯೋತಿ ಫಲಾನುಭವಿಗಳಿಗೆ ನಾವು ಮನೆಗೇನೋ ಅವ್ರು ಬರ್ತಾ ಇದ್ದಾರೆ, ಬಟ್ ಅವ್ರು ಕೇಳುವಂಥ ದಾಖಲೆಗಳೆಲ್ಲವೂ ಕೂಡ ಅಟ್ ಎ ಟೈಮ್ ಇನ್ ಟೈಮಿಗೆ ಕೊಡಬೇಕಲ್ಲ, ಅದು ಕೊಡದೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಈ ಸರ್ವರ್ ಪ್ರಾಬ್ಲಮ್ ಆಗ್ತಿರೋ ಕಾರಣಕ್ಕಾಗಿ ಬಹಳಷ್ಟು ತೊಂದರೆ ಆಗ್ತಾ ಇರೋದು, ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಈ ಸಿಬ್ಬಂದಿಗಳೇನಿದಾರಲ್ಲ ಅವರೇ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಸರ್ ನಮಗೆ 100 ಟಾಸ್ಕ್ ಕೊಡ್ತಾರೆ ಪರ್ ಡೇ ಮಾಡಬೇಕು ಅಂತೇಳಿ, ಬಟ್ 100 ನಾವು ಮಾಡೋಕ್ಕಾಗ್ತಾ ಇಲ್ಲ. ಅದರಲ್ಲೂ ಕೂಡ ನಿಮಗೆ ಜೆಸ್ಕಾಂ, ಎಸ್ಕಾಂ ಸೇರಿದಂತೆ ಬೇರೆ ಬೇರೆ
ಎಸ್ಕಾಂ ಕಂಪನಿಗಳಲ್ಲಿರುವಂಥ ಸಿಬ್ಬಂದಿಗಳಿದ್ದಾರೆ, ಅವರು ಕಂಪ್ಲೀಟಾಗಿ 100 ಮಾಡೋಕ್ಕಾಗ್ತಾ ಇಲ್ಲ. ಬೆಸ್ಕಾಮಲ್ಲಿ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಓಕೆ, ಬಟ್ ಇನ್ನುಳಿದಂತೆ ಬೇರೆ ಕಡೆಗೆ ಭಾಳಷ್ಟು ರೀತಿಯಾದಂಥ ತೊಂದರೆ ಇದೆ. ಎಲ್ಲ ಎಸ್ಕಾಮ್ಗಳಿಗೆ ಇರುವಂಥ ಒಂದೇ ಒಂದು ಅದು ಆ್ಯಪ್ ಇರೋದು. ಸೊ ಆ ಆ್ಯಪಲ್ಲಿ ಎಲ್ಲವನ್ನು ಕೂಡ ಆ್ಯಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಭಾಳ ದೊಡ್ಡ ತೊಂದರೆ ಆಗ್ತಾ ಇರೋದು. ಸೊ ಇದು ಭಾಳ ಬೇಗ ಕಂಪ್ಲೀಟ್ ಆಯಿತು ಅನ್ನೋದಾದರೆ ಮುಂದಿನ ತಿಂಗಳಿಂದ, ಯಾಕಂದರೆ ಈ ತಿಂಗಳು ಕರೆಂಟ್ ಬಿಲ್ ಕೂಡ ಕೊಟ್ಟಿಲ್ಲ, ಆ ಕಾರ್ಯವನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ಮಂತ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಿರೋದು. ಯಾಕಂದರೆ ಈ ಅರ್ಜಿಯನ್ನು ಗೃಹಜ್ಯೋತಿ ಪರಿಶೀಲನಾ ಅರ್ಜಿಯನ್ನು ಹಾಕಲಿಕ್ಕೆ ಮುಂದಾಗ್ತಾ ಇರೋದು. ಯಾಕಂದರೆ ಇದರಲ್ಲಿ 2 OTP ಬರುತ್ತೆ. ಫಸ್ಟ್ ಐಡೆಂಟಿಫಿಕೇಶನ್ ಆಧಾರ್ ನಂಬರ್ದ ಮೇಲೆ ಒಂದು OTP ಬರುತ್ತೆ, ಅದಾದಮೇಲೆ ಅರ್ಜಿ ಎಲ್ಲ ಹಾಕುವಂಥ ಸಂದರ್ಭದಲ್ಲಿ ಮತ್ತೊಂದು OTP, ಎರಡೂ ಕೂಡ ಬರಬೇಕು. ಸೊ ಸರ್ವರ್ನ ತೊಂದರೆ ಭಾಳಷ್ಟು ಆಗ್ತಿರೋ ಕಾರಣಕ್ಕಾಗಿ ಗೃಹಜ್ಯೋತಿಯ ಯೋಜನೆ ಅರ್ಜಿ ಹಾಕುವಂಥ ಫಲಾನುಭವಿಗಳೇನಿದಾರಲ್ಲ ಅವರೆಲ್ಲರೂ ಕೂಡ ಕಾಯ್ತಾ ಕೂತಿದ್ದಾರೆ. ಮತ್ತು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಕೂತಿರೋರ ಸಂಖ್ಯೆ ಭಾಳಷ್ಟಿದೆ. ಕೆಲಸ ಎಲ್ಲ ಬಿಟ್ಟು ಕಾಯ್ತಾ ಕೂತಿದ್ದಾರೆ. ಈ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಸರ್ವರ್ ಪ್ರಾಬ್ಲಮ್ ಸಮಸ್ಯೆ ಆಯಿತು ಅಂದರೆ ಸಾಧ್ಯ ಆದಷ್ಟು ಬೇಗ ಈ ಅರ್ಜಿ ಹಾಕುವಂಥ ಪ್ರಕ್ರಿಯೆ, ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.